ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದ್ರೆ ನನ್ ದೃಷ್ಟಿನೇ ತಾಕತ್ತೆ. ನಿಜವಾಗ್ಲೂ ಅಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದೀನ ಅದಕ್ಕೆ? ನಾನ್ ಹೇಳೋದೇನು ಕೃಷ್ಣನೇ ಹೇಳ್ತಾ ನೋಡ್ತಿರು. ನಾಚ್ಕೊಂಡಿದ್ ಸಾಕು, ಈಗ ನಾನ್ ಹೇಳೋದನ್ನ ಗಮನ ಇಟ್ ಕೇಳು. ಹೇಳಿ. ಈ ಪ್ರಸ್ತ ಅನ್ನೋದು ಗಂಡ ಹೆಂಡತಿ ನಡುವೆ ಸಂಬಂಧನ ಗಟ್ಟಿ ಮಾಡೋದಕ್ಕಿರೋಂಥ ಸೇತುವೆ. ಇದನ್ನ ಹೆಂಡತಿ ಆದೊಳೆ ಸರಿಯಾಗಿ ನಿಭಾಯಿಸ್ಬೇಕು. ಈ ಸಂಸಾರದ ನೌಕೆನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ, ಜವಾಬ್ದಾರಿ ಎರಡೂ ಇರೋದು ಹೆಣ್ಣಿಗ್ ಮಾತ್ರ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ, ನಾನು ಕೃಷ್ಣನ ಸರಿಯಾಗಿ ಹ್ಯಾಂಡಲ್ ಮಾಡ್ತೀನಿ. ನಿನಗದೆಲ್ಲ ಚೆನ್ನಾಗ್ ಗೊತ್ತು ಅಂತ ನನಗೂ ಗೊತ್ತು. ಯಾಕಂದ್ರೆ ನಿನ್ ತವರಲ್ಲಿ ಕೊಟ್ಟಿರೋಂಥ ಸಂಸ್ಕಾರ ಅದು. ಆದ್ರೂ ನಿನಗಿದನ್ನ ನೆನ್ಪು ಮಾಡೋದು ನನ್ನ ಕರ್ತವ್ಯ. ನೋಡು ವಂಶಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಹಾಗೆ ನಿನ್ನ ಕೃಷ್ಣನ್ ಮಧ್ಯೆ ಏನೇ ಜಗಳ, ಕೋಪ, ಮುನ್ಸು ಏನೇ ಇದ್ರೂ ಇವತ್ ರಾತ್ರಿಗೆ ಎಲ್ಲ ಮುಗ್ದೋಗ್ಬೇಕು. ಸರಿ ಅದಕ್ಕೆ. ಸರಿ, ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಬಾ ಅವ್ರ ಹತ್ರ ಆಶೀರ್ವಾದ ತಗೋ. ಮೂರ್ತಿ ಮಾಡೋದೆಲ್ಲ ಮಾಡಿದೀವಿ, ಇಲ್ಲಿ ಉಳಿದಿದ್ದೇನಿದ್ರು ಆ ದೇವ್ರಿಗೆ ಬಿಟ್ಟಿತ್ತು. ಎಲ್ಲ ಒಳ್ಳೇದಾಗತ್ತೆ, ಆ ದೇವ್ರು ನಮ್ದವ್ರ ಕೈ ಬಿಡಲ್ಲ. ಹೌದು ಯಜಮಾನ್ರೆ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು. ಆರೋಗ್ಯದ ಕಡೆ ಗಮನ ಕೊಡೋ ವಯಸ್ಸಿದು. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನನಗೆ ವಯಸ್ಸಾಗ್ಬಿಡ್ತು ಅಂತಾರ? ಹೂ, ಮತ್ತೆ ಇನ್ 1 ವರ್ಷದಲ್ಲಿ ಮೊಮ್ಮಗು ಬರುತ್ತೆ, ಆಗ ನೀವು ತಾತ ಆಗ್ತೀರಾ. ನಾನಂತೂ ತಾತ ಆಗ್ತೀನಿ. ನೀನೇನಾಗ್ತೀಯಾ? ಅಜಿತಾನೆ? ಯಜಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಊರಲ್ಲಿ ಹೇಗಿದ್ರಿ? ನಿಮ್ಮನ್ನ ನಾವಿಲ್ಲಿ ಕರ್ಕೊಂಬಂದ್ವಿ. ಈಗ ನೋಡಿ, ಇಷ್ಟೆಲ್ಲ ರಾದ್ದಂತ ಆಗೋಯ್ತು. ಆಶ್ರಯ ಕೊಡೋ ಆಲ್ದು ಮರ ಇದ್ದಾಗ ನೀವು ಯಾವಾಗಲೂ ನಗನಾಗ್ತಾ ಇರಬೇಕು. ನೀವು ಯಾರ ಥರ ತಲೆ ತೆಗಿಸ್ಬಾರ್ದು ಯಜಮಾನ್ರೆ. ಏನೋ ಮೂರ್ತಿ, ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತಿಯಲ್ಲಪ್ಪ. ನೀನ್ ನಮ್ಮ ಮನೇಲಿದ್ದಲ್ಲೋ ಬರೀ ನಮಗೋಸ್ಕರ ಇದ್ದೇನೋ? ಹೊಟ್ಟೆ ಪಾಡ್ಗಿದ್ದೇನೋ ನೀನು? ಇಲ್ಲ, ನಿಮ್ಮವ್ರನ್ನ ನಿರೀಕ್ಷೆ ಮಾಡ್ತಾ ಇದ್ದೆ, ಕಾಯ್ತಾ ಇದ್ದೆ ಸಿಗ್ತಾರೆ ಅಂತ. ಆ ನಂಬಿಕೆ ಇದೆಯಲ್ಲ, ಸಿಗ್ತಾರೆ ಅನ್ನೋ ನಂಬಿಕೆ, ಅದು ಬಹಳ ದೊಡ್ಡ ವಿಷಯನೇ. ಇರೋ ಜಾಗದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ಬೇಕು, ಇರೋ ಜನಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ಬೇಕು, ನಾಳೆ ಆಶಯದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ಬೇಕು. ನಂಬಿಕೆ ಅನ್ನೋದು ಬಹಳ ದೊಡ್ಡದು ಕಣೋ. ಅದು ನಿನ್ನ ಹತ್ರ ಇದೆ, ನಿನ್ಗೆ ಒಳ್ಳೇದಾಗುತ್ತೆ. ಈಗೇನು ನಿಮ್ಮ ಮನೆಯವರೆಲ್ಲ ಸಿಕ್ಕಿದ್ರಲ್ಲ, ಸಂತೋಷವಾಗಿರು. ರೀ ವಂಶಿ, ರೀ, ನಮ್ಮ ಮಗಳು ಎಷ್ಟು ಮುದ್ದ ಕಾಣಿಸ್ತಿದ್ದಾಳಲ್ವಾ? ನಮ್ ಪುಟ್ಟಿ ಇಷ್ಟು ದೊಡ್ಡೋಳು ಯಾವಾಗಾದ್ಲು ಅಂತ ನನಗೆ ಗೊತ್ತಾಗ್ತಲೇ ಇಲ್ಲ. ಅಪ್ಪ, ನಿಜವಾಗ್ಲು ಪುಟ್ಟಿ, ನೋಡು, ನಿನ್ ಮೇಲೆ ಇನ್ಮೇಲಿಂದ ದೊಡ್ಡ ಜವಾಬ್ದಾರಿ ಇದೆ. ನೀನದನ್ನ ಸಮರ್ಥವಾಗಿ ನಿಭಾಯಿಸ್ತೀಯ ಅಂತ ಈ ಅಪ್ಪನಿಗೆ ನಂಬಿಕೆ ಇದೆ. ಅಪ್ಪ, ನನಗೆ ನಿಮ್ಮ ಆಶೀರ್ವಾದ ಬೇಕು. ಅಯ್ಯೋ, ಹೇ, ಆಶೀರ್ವಾದ ಯಾವಾಗ್ಲೂ ಇರುತ್ತೆ. 100 ವರ್ಷ ಸುಖವಾಗಿರು.